ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ರಿ, ದಿನಾಲು ಅಧಿಕ ಮಾಸದ್ದೇ ವಿಡಿಯೋ ಬರ್ಲಿಕ್ಕತ್ತಾವ ಅಂತಂತೀರಿ. ಯಾಕಂದ್ರೆ ಈಗ ಇದು ಅಧಿಕ ಮಾಸ 3 ವರ್ಷಗಳಿಗೊಮ್ಮೆ ಬರ್ತದೆ. ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು. ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನು ಹೇಳಬೇಕು ಅಂತ ತಿಳ್ಕೊಂಡು ಹೇಳ್ತೀನಿ. ಹಂಗೆ ನಿಮ್ಮ ಕ್ವಶನ್ಸು ಇರ್ತಾವೆ. ಇನ್ನೂ ನಿಮ್ಮ ಕ್ವಶನ್ಸು ಬಹಳಷ್ಟು ಪೆಂಡಿಂಗ್ ಅವ. ಆದಷ್ಟು ನಾಳೆನೇ ಆ ವಿಡಿಯೋ ಮಾಡಿಬಿಡ್ತೀನಿ. ನಿಮ್ಮ ಪ್ರಶ್ನೆಗಳನ್ನು ಓದಿ ಆನ್ಸರ್ ಮಾಡ್ತೀನಿ. ಅವೇ ಕ್ವಶನ್ಸ್ ಮೊನ್ನೆನೂ ಕೇಳೀನಿ, ಇವತ್ತು ಕೇಳ್ತೀನಿ ಅಂತ ಹಾಕ್ಲಿಕ್ಕತ್ತೀರಿ. ಹಂಗೇನೂ ಹಾಕ್ಲಿಕ್ಕೆ ಹೋಗಬೇಡ್ರಿ. ಮೊನ್ನೆ ನಾನು 16 ಸೋಮವಾರದ್ದು ಅದನ್ನು ಕೂಡ ಕ್ವಶನ್ ಕೇಳಿರಿ. 16 ಸೋಮವಾರ ಅಂತಂತ ಹೇಳ್ತೀರಿ, ಇಲ್ಲಿ 4 ಸೋಮವಾರವ ಅಂಥೇಳಿ. ಅದು ಅಧಿಕ ಮಾಸದೊಳಗೆ 4 ಸೋಮವಾರ ಮಾಡಿದರೂ ಕೂಡ ಅದು 16 ಸೋಮವಾರಕ್ಕೆ ಸಮ ಆಗ್ತದೆ ಅಂಥೇಳಿ. ಅದ್ರ ಹೆಸರು ಮಾತ್ರ 16 ಸೋಮವಾರ ವ್ರತ. ಬಟ್ ಅಧಿಕ ಮಾಸದೊಳಗೆ 4 ಸೋಮವಾರ ಮಾಡಿದರೂ ಸಾಕು. ಅದರೊಳಗೆ ಬಹಳಷ್ಟು ಕ್ವಶನ್ಸನ್ನು ಕೇಳಿರಿ. ಆ ಪ್ರಶ್ನೆಗಳನ್ನು ಓದ್ತಾ ನಾನು ಆನ್ಸರ್ ಮಾಡಬೇಕು ಅಂಥೇಳಿ ಬಿಟ್ಟಿನ್ರಿ. ನಾಳೆ ಅಥವಾ ನಾಡಿದ್ದು 2 ದಿವಸದೊಳಗೆ ಆ ವಿಡಿಯೋವನ್ನು ಮಾಡಿ ಕ್ವಶನ್ ಆನ್ಸರ್ ಪ್ರಶ್ನೋತ್ತರ ವಿಡಿಯೋನೇ ಮಾಡಿ ಸಪ್ರೇಟಾಗಿ ಬಿಟ್ಬಿಡ್ತೀನಿ ರೀ. ಮತ್ತೇನಾದರೂ ಪ್ರಶ್ನೆಗಳು ಅದ್ರ ಮೇಲೆ ಇದ್ದು ಅಂದ್ರೆ ಹಾಕ್ರಿ, ಅವನು ಕೂಡ ಕಲೆಕ್ಟ್ ಮಾಡಿಕೊಂಡು ನನಗೆ ತಿಳಿದಷ್ಟು ತಿಳಿಲಾರ್ದನ್ನು ಆಚಾರ್ಯರಿಗೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ನೋಡ್ರಿ, ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಾಗೆ ಇನ್ನಿಷ್ಟು ಪ್ರಶ್ನೆಗಳು ನಿತ್ಯ ದಾನಗಳ ಬಗ್ಗೆ. ನಿತ್ಯ ದಾನ ನಾನು ಈ ಸರಿ ನಿತ್ಯ ದಾನ ಕೊಡಬೇಕು ಅಂಥೇಳಿ ಅಂದ್ಕೊಂಡೀನಿ. ಅಧಿಕ ಮಾಸದ ನಿತ್ಯ ದಾನ, ಅದಕ್ಕೆ ಅದೇನು ಟಫ್ ಇಲ್ಲ. ನಿತ್ಯ ದಾನ ಕೊಡ್ಬೋದು ನಾವು. ಯಾಕಂದ್ರೆ ಎಲ್ಲರ ಕೈಗೂ ಎಟಕೋ ಅಂಥವವ, ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂಥೇಳಿ ಮಾಡೀನಿ. ಮತ್ತು ಇಲ್ಲ ಅಂದರೆ ಹೇಳ್ತಾನೆ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೂ ಕೂಡ ನಡೀತದೆ. ನೋಡ್ತೀನಿ ರೀ ಹೆಂಗೆ ಅನುಕೂಲ ಆಗ್ತದೋ ಹಂಗೆ ನಿತ್ಯ ದಾನಗಳ ಬಗ್ಗೆನೂ ಹೇಳ್ತೀನಿ. ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ನಾನು ಕೂಡ ವರ್ಷ ಅಂದರೆ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬಂದಾಗೊಮ್ಮೆ ಹೊಸದೊಂದು ಹಿಡಿತಾ ಹೋಗೀನಿ. ಹಾಗೇನೆ ನೀವು ಯಾವ ಸೇವಾ ಮಾಡ್ತೀರಿ ಅಂತ ಕೇಳಿದ್ರಿ. ನಾನು ಈ ಸಾರಿ ಶಂಖ ಚಕ್ರ 33 ಶಂಖ 33 ಚಕ್ರ ಹಾಕಿ, ಹಾಗೆ ಅದ್ರ ಮೇಲೆ ಅಂದ್ರೆ ತುಳಸಿ ಪೂಜೆ, ಕೃಷ್ಣ ಸಹಿತ ತುಳಸಿ ಪೂಜೆ. ಯಾಕಂದ್ರೆ ಅಧಿಕ ಮಾಸ ವಿಷ್ಣುವಿನ ಮಾಸ ಎಲ್ರಿಗೂ ಗುರ್ತದ. ಅದಕ್ಕೆ ವಿಷ್ಣು ಸಹಿತ ತುಳಸಿ ಪೂಜೆ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು. ಅದ್ರ ಸಲುವಾಗಿ ನಾನು ತುಳಸಿ ಪೂಜೆ ಮಾಡ್ಬೇಕಂತ ಮಾಡೀನಿ. ಮೊದಲು ನಶೀಕ್ಲೆ ಎದ್ದು ಥಳಿ ರಂಗೋಲಿ ಸ್ವಲ್ಪ ಕತ್ಲೆ ಇರುವಾಗಲೇ ಥಳಿ ರಂಗೋಲಿ ಎಲ್ಲ ಮುಗಿಸಿ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ದೇವರ ಮುಂದೆ ರಂಗೋಲಿ ಹಾಕಿ, ನಮ್ಮ ಅಡುಗೆ ಮನೆಯೊಳಗೆ ಜಾಗ ಇದ್ರೆ ಅಲ್ಲಿ ಒರೆಸಿ ಮಣಿ ಮೇಲೆ ಇಟ್ಟರೂ ನಡೀತದೆ. ಆ ಜಾಗ ಒರೆಸಿ ಮಣಿ ಮೇಲೆ ಇಟ್ಟು ನಾವು ತುಳಸಿಗೆ, ಇಲ್ಲಾಂದ್ರೆ ಹೊರಗಡೆಗೆ ಜಾಗ ಇದ್ದರೂ ಅಲ್ಲಿ ಕೂಡ ಮಾಡ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಹಂಗೆ ಮಾಡಿರಿ. ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಮತ್ತು ತುಳಸಿ ವೃಂದಾವನ ಇಟ್ಟು ಅದರ ಮುಂದೆ ರಂಗೋಲಿ, ಶ್ರೀಕಾರ, ಶಂಖ ಚಕ್ರ ಹಾಕಿ ಅರಿಶಿನ ಕುಂಕುಮ ಏರಿಸಿ ತುಳಸಿ ಪೂಜೆಯನ್ನು ಮಾಡೋದು. ದಿನನಿತ್ಯವೂ ತುಳಸಿಗೆ 33 ಗೆಜ್ಜೆ ವಸ್ತ್ರ ಏರಿಸೋದು. ಇದನ್ನು ಸೇವಾ ಹಿಡಿಯೋಕ್ಕಿದ್ದೀನಿ ನೋಡ್ರಿ ನಾನು. ಮತ್ತು ತುಳಸಿ ಪೂಜೆ ಹಂಗೆ ಮಾಡಬೇಡ್ರಿ. ಕೃಷ್ಣನ ಇಡ್ರಿ, ತುಳಸಿ ಜೊತೆ ಕೃಷ್ಣ ಇರಲಿಕ್ಕೆ ಬೇಕು. ಮತ್ತು ಮಂಗಳಸೂತ್ರ, ಬಳಿ ಇವಿಷ್ಟಂತೂ ಹಾಕಿ ಪೂಜೆ ಮಾಡಿರಿ. ಮತ್ತು ತುಳಸಿ ಪೂಜೆ ಕೃಷ್ಣ ಸಹಿತ ತುಳಸಿ ಪೂಜೆ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದದ್ದು. ಅದಕ್ಕೆ ಇದು ವಿಷ್ಣುವಿನ ಮಾಸ ಆಗಿದ್ದರಿಂದ ವಿಷ್ಣು ಸಹಿತ ತುಳಸಿ ಪೂಜೆ. ಅದಕ್ಕೆ ನಾನು ಇದನ್ನು ಈ ಸರಿ ಹಿಡಿಬೇಕು ಅಂತ ಅಂದ್ಕೊಂಡೀನಿ. ಮತ್ತು 33 ಜನರಿಗೆ ದಾನಗಳು, ನಿತ್ಯ ದಾನಗಳು ಬೇರೆ, ಮತ್ತು ಮುತ್ತೈದೆಯರಿಗೆ ನಾವು 33 ತುಳಸಿ ಕೊಡ್ಬೋದು, ಕೃಷ್ಣ ಸಹಿತ ತುಳಸಿ. ಅಥವಾ ಗೆಜ್ಜೆ ವಸ್ತ್ರ ಏರಿಸಿರ್ತೀವಲ್ಲ ಅವರಿಗೆ ಬಟ್ಟೆ, ಬ್ಲೌಸ್ ಪೀಸು ಅಥವಾ ಸೀರೆ, ನಮ್ಮ ಕೈಯಿಂದ ಏನಾಗ್ತದೋ ಅದನ್ನು, ಬಟ್ ಪ್ರೀತಿಯಿಂದ ಕೊಡ್ಬೇಕ್ರೆ. ನಾವು ಏನೇ ಕೊಟ್ಟರೂ ಕೂಡ ಪ್ರೀತಿಯಿಂದನೇ ಕೊಡೋದು. ಇಷ್ಟು ತುಳಸಿ ಪೂಜೆ ಮಾಡಿ ಒಂದು ದೀಪ ಹಚ್ಚಿಟ್ಟು ತುಳಸಿ ಪೂಜೆ ಮಾಡಿ ದಿನ ಬೆಲ್ಲ, ಸಕ್ರೆ, ಹಾಲು, ಸಕ್ರೆ ಮತ್ತು ಬೆಲ್ಲ, ಪುಟಾಣಿ ಸಕ್ರೆ ನೈವೇದ್ಯ. ದಿನನಿತ್ಯವೂ ನೈವೇದ್ಯ ಸ್ವಲ್ಪ ಮಾಡಬೇಕು.
ತುಳಸಿಗೆ ಹೂವು ಮಾಲೆ ಏರಿಸಿ ಪೂಜೆ ಮಾಡೋದು. ಹಾಗೆ ತುಳಸಿಗೆ ನೀರು ಭಾಳ ಶ್ರೇಷ್ಠವಾದ್ದು. ತುಳಸಿಗೂ ನೀರು ಹಾಕಿ ತೀರ್ಥ ತೊಗೊಳ್ಳೋದು ಮರಿಬೇಡ್ರಿ. ಹಂಗೆ ತೀರ್ಥ ತೊಗೊಳ್ಳೋ ಹೊತ್ನ್ಯಾಗ ನಮ್ಮ ಕೈ ನಾಲ್ಗಿಗೆ ಹತ್ತಬಾರ್ದು, ಮತ್ತು ಎಂಜಲಾಗ್ತದೆ. ದೂರಿಂದಾನೇ ತೊಗೊಳ್ಳೋದು ನೋಡ್ರಿ. ತುಳಸಿ ಪೂಜೆ ಮಾಡೋ ಹೊತ್ನ್ಯಾಗ ನಾನು ಸಾಕಷ್ಟು ಸರಿ ಹೇಳೀನಿ, ಆದರೂ ಕೂಡ ಒಬ್ಬೊಬ್ರು ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಹೊಸ ಫ್ಯಾಮಿಲಿಯರ್ ಜಾಯ್ನ್ ಆಗಿರ್ತಾರೆ. ಅವರಿಗೂ ಕೂಡ ಗೊತ್ತಾಗಲಿ ಅಂಥೇಳಿ ನಾ ಈ ಸ್ತೋತ್ರ ಹೇಳ್ತೀನಿ ರೀ 5 ಸಾರಿ. ಹೇ ವೃಂದಾವನಿ ಮಂದಿರ ವಾಸಿನಿ ಹರಿಪ್ರಿಯ ಸುಂದರಿ ಶ್ರೀ ತುಳಸಿ, ಪಾವನ ಗಾತ್ರೆ ಹೇ ಮುಕ್ತಿ ಪ್ರದಾತೆ ಪರಮ ಪವಿತ್ರೆ ಶ್ರೀ ತುಳಸಿ. ಹೇ ವೃಂದಾವನಿ ಮಂದಿರ ವಾಸಿನಿ ಹರಿಪ್ರಿಯ ಸುಂದರಿ ಶ್ರೀ ತುಳಸಿ, ಪಾವನ ಗಾತ್ರೆ ಹೇ ಮುಕ್ತಿ ಪ್ರದಾತೆ ಪರಮ ಪವಿತ್ರೆ ಶ್ರೀ ತುಳಸಿ. ಇಷ್ಟು ಹೇಳೋದು. ಮತ್ತು ತುಳಸಿಗೆ ದಿನನಿತ್ಯನೂ ಉಡಿ ತುಂಬುದ್ರಿ. ಹೂವು ಗೆಜ್ಜೆ ವಸ್ತ್ರ 33 ಗೆಜ್ಜೆ ವಸ್ತ್ರ 33 ಪ್ರದಕ್ಷಿಣೆ ನೋಡ್ರಿ. ದಿನನಿತ್ಯ 33 ದಿವಸನೂ 33 ಪ್ರದಕ್ಷಿಣೆ ಮತ್ತು 33 ಗೆಜ್ಜೆ ವಸ್ತ್ರ ಏರ್ಸೋದು ನೋಡ್ರಿ. ಮತ್ತು ನಾನು ಶಂಖ ಚಕ್ರ ಇವನ್ನ ಹಾಕಿ ರಂಗೋಲಿ 33 ಶಂಖ 33 ಚಕ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲದಕ್ಕೂ ಅರಿಶಿನ ಕುಂಕುಮ ಕೊಟ್ಟು ಅರ್ಘ್ಯ ಕೊಡೋದು ಒಟ್ಟ ಮರಿಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ತುಳಸಿನೂ ಅದ್ರ ಮೇಲೆ ಇಟ್ಟು ಪ್ರದಕ್ಷಿಣೆ ಹಾಕಿಬಿಡೋದು ನೋಡ್ರಿ. 33 ಪ್ರದಕ್ಷಿಣೆ ದಿನನಿತ್ಯ ಇಷ್ಟು ಮಾಡೋದು. ನಮ್ಮದು ಒಂದು ಅಳಿಲು ಸೇವೆ. ಎಷ್ಟು ಸಾಧ್ಯನೋ ಅಷ್ಟು, ಸಾಧ್ಯ ಆಗ್ಲಾರ್ದು ಯಾವುದೂ ಮಾಡೋ ಹಂಗೆ ಇಲ್ಲೇ ಇಲ್ಲ. ಸಾಧ್ಯವಾದಷ್ಟು ಮಾಡೋದು. ಮತ್ತು ನಿತ್ಯ ದಾನಗಳನ್ನು ಹೇಳ್ತೀನಿ, ಅವು ಕೂಡ ನಮಗೆ ಕೈ ಎಟ್ಕುವಂಥವೇ ಅವ. ಮತ್ತು ನಾವು ನೋಡ್ರಿ 33 ಶಂಖ 33 ಚಕ್ರ ಹಾಕಿದ್ವಿ ಅಂದರೆ ಏನು ದಾನ ಕೊಡೋದು ಅದನ್ನು ಕೂಡ ಹೇಳ್ತೀನಿ ಅಂತ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇದನ್ನು ಕೇಳಿದ್ರಿ, ತುಳಸಿ ಪೂಜಾ ನೀವು ಹಿಡಿತೀನಿ ಅಂತ ಅಂದ್ರಿ, ಮತ್ತು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕೇಳಿದ್ರಿ. ಅದಕ್ಕೆ ನಾ ಮಾಡೋ ಪದ್ಧತಿಯನ್ನು ತೋರಿಸೀನಿ. ನೀವು ಹೆಂಗೆ ಮಾಡ್ತೀರೋ ಹಾಗೆ ಮಾಡ್ಬೋದು. ಮತ್ತು ಇಷ್ಟು ತುಳಸಿ ಪೂಜಾನೇ ಹಿಡಿದಿರ್ತೀವಿ. ಕೃಷ್ಣ ಮತ್ತು ತುಳಸಿನೇ ದಾನ ಕೊಟ್ಟರೆ ಇನ್ನೂ ಶ್ರೇಷ್ಠವಾದದ್ದು. ಕೊಟ್ಟು ಉಡಿ ತುಂಬಿಬಿಡೋದು 33 ಮಂದಿಗೆ. ಮತ್ತು ನಿಮಗೆ ಏನು ಸಾಧ್ಯ ಅದನೋ ಅದನ್ನು ಹಿಡೀರಿ. ನಮ್ಮ ಕೈಲೇ ಆಗಲಾರ್ದು ಯಾವುದೂ ಮಾಡೋ ಹಂಗಿಲ್ಲ. ಮತ್ತು ಎಷ್ಟೆಷ್ಟೋ ಎಲ್ಲಿಯೋ ದುಡ್ಡು ಖರ್ಚು ಮಾಡ್ತಿರ್ತೀವಂತ. ಇದೊಂದು ಸಮಯ ನಮ್ಗೆ ಅಧಿಕ ಮಾಸ 3 ವರ್ಷಗಳಿಗೊಮ್ಮೆ ಪುಣ್ಯವನ್ನು ಗಳಿಸ್ಕೊಳ್ಳಿಕ್ಕೆ ಇದು ಒಂದು ಸಮಯ ಅದ. ಅದಕ್ಕೆ ನಾನು ತುಳಸಿ ಪೂಜೆ ಮಾಡೋದನ್ನು ನಿಮಗೆ ತೋರಿಸಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಯಾವುದೇ ಪೂಜೆ ಹಿಡಿಬೇಕಂದ್ರೆ ಫಸ್ಟ್ ಸಂಕಲ್ಪ ಅಂತೂ ಮಾಡ್ಬೇಕ್ರೆ. ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿಕೊಂಡು ಕುಲದೇವರ ಹೆಸರು ತಗೊಂಡು ಮತ್ತು ಇಷ್ಟ ದೇವರ ಹೆಸರು ಅಂದ್ರೆ ಅವರಿಗೆ ಬೇಡಿಕೊಂಡೇ ಮುಂದೆ ಸ್ಟಾರ್ಟ್ ಮಾಡೋದು ನೋಡ್ರಿ.